ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಜುಲೈ 14ನೇ ತಾರೀಕಿನಂದು ಮಂಗಳವಾರದ ದಿನ ಅಂದರೆ ನಾಳೆ ವಿಶೇಷವಾದಂಥ ಶಕ್ತಿಶಾಲಿ ಮಣ್ಣೆತ್ತಿನ ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆ ದಿನ ಹಸುವಿಗೆ ಕೇವಲ ಈ ಒಂದು ವಸ್ತು ತಿನ್ನಿಸಿದರೆ ಸಾಕು, ನೀವು ಕೋಟ್ಯಾಧಿಪತಿಯಾಗುವುದನ್ನು ತಪ್ಪಿಸಲು ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಈ ಮಣ್ಣೆತ್ತಿನ ಅಮಾವಾಸ್ಯೆ ದಿನದಂದು ಒಂದು ವಸ್ತು ಅರ್ಪಿಸಿದರೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳಲ್ಲಿ ಜಯ ನಿಮ್ಮದೇ ಆಗುತ್ತೆ ಮತ್ತು ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗುವಂಥ ಸಮಯ ಆಗುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನೀವು ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ಕಾಣುವಿರಿ. ಅಷ್ಟೊಂದು ಅದೃಷ್ಟ ಈ ಒಂದು ವಸ್ತುವಿನಲ್ಲಿದೆ. ಈ ಅಮಾವಾಸ್ಯೆಯ ತಿಥಿ ನೋಡುವುದಾದರೆ ಜುಲೈ 14ನೇ ತಾರೀಕಿನಂದು ಮಂಗಳವಾರ, ಶ್ರೀ ಪರಭಾವನಾಮ ಸಂವತ್ಸರ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಉತ್ತರಾಯಣ, ಕೃಷ್ಣ ಪಕ್ಷದಲ್ಲಿ ಬಂದಿರುವುದರಿಂದ ಈ ಅಮಾವಾಸ್ಯೆಯನ್ನು ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಎಂದು ಪರಿಗಣಿಸಲಾಗುತ್ತದೆ. ಹಾಗಿದ್ರೆ ಸ್ನೇಹಿತರೆ, ಆ ಒಂದು ವಸ್ತು ಯಾವುದು, ಹಸುವಿಗೆ ಹೇಗೆ ತಿನ್ನಿಸಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ಅದಕ್ಕಿಂತ ಮೊದಲು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ, ಯಾರೆಲ್ಲ ಗೋಮಾತೆಯನ್ನು ಪೂಜಿಸುತ್ತಾರೋ ಅಥವಾ ಯಾರೆಲ್ಲ ಗೋಮಾತೆಯನ್ನು ಚೆನ್ನಾಗಿ ಸಾಕ್ತಾರೋ ಹಾಗೂ ಗೋಮಾತೆಯನ್ನು ಗೌರವಿಸುವವರು, ಗೋಮಾತೆಯ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಜೈ ಗೋಮಾತೆ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಜುಲೈ 14ರಂದು ಆಚರಿಸುವ ಮಣ್ಣೆತ್ತಿನ ಅಮಾವಾಸ್ಯೆಯ ಮಹತ್ವ, ಹಸುವಿನ ಪೂಜೆಯ ಬಗ್ಗೆ ಇರುವ ನಂಬಿಕೆಗಳು ಮತ್ತು ಭಕ್ತಿಯಿಂದ ಮಾಡುವ ಒಂದು ವಿಶೇಷ ಸೇವೆಯ ಕುರಿತು ತಿಳಿದುಕೊಳ್ಳೋಣ. ಸನಾತನ ಸಂಪ್ರದಾಯದಲ್ಲಿ ಹಸುವನ್ನು ಗೋಮಾತೆ ಎಂದು ಗೌರವಿಸುತ್ತಾರೆ. ಹಸುವಿಗೆ ಸೇವೆ ಮಾಡುವುದು, ಆಹಾರ ನೀಡುವುದು ಮತ್ತು ಪ್ರೀತಿಯಿಂದ ಆರೈಕೆ ಮಾಡುವುದು ಪುಣ್ಯದ ಕಾರ್ಯವೆಂದು ಅನೇಕ ಕುಟುಂಬಗಳಲ್ಲಿ ನಂಬಿಕೆ ಇದೆ. ವಿಶೇಷವಾಗಿ ಅಮಾವಾಸ್ಯೆಯ ದಿನ ಗೋಸೇವೆ ಮಾಡಿದರೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ ಮತ್ತು ಸಕಾರಾತ್ಮಕ ವಾತಾವರಣ ಹೆಚ್ಚಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಇಂದು ನಾವು ಹೇಳಲಿರುವ ವಿಶೇಷ ಅನೇಕ ಗ್ರಾಮದಲ್ಲಿ ಪ್ರಸಿದ್ಧವಾಗಿರುವ ಒಂದು ಜನಪದ ಆಚರಣೆಗೆ ಸಂಬಂಧಿಸಿದ ಕೆಲವರ ಅಮಾವಾಸ್ಯೆಯ ದಿನ ಹಸುವಿಗೆ ಬೆಲ್ಲವನ್ನು ಭಕ್ತಿಯಿಂದ ತಿನ್ನಿಸುವುದು ಶುಭವೆಂದು ನಂಬುತ್ತಾರೆ. ಬೆಲ್ಲವು ಸಿಹಿತನದ ಸಂಕೇತ. ಜೀವನದಲ್ಲೂ ಸಿಹಿತನ, ಹೊಂದಾಣಿಕೆ ಮತ್ತು ಒಳ್ಳೆಯ ಅವಕಾಶಗಳು ಹೆಚ್ಚಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಸೇವೆಯನ್ನು ಮಾಡುತ್ತಾರೆ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಬೆಲ್ಲ ತಿನ್ನಿಸಿದ ಕ್ಷಣವೇ ಯಾರಾದರೂ ಶ್ರೀಮಂತರಾಗುತ್ತಾರೆ ಅಥವಾ ಕೋಟ್ಯಾಧಿಪತಿಯಾಗುತ್ತಾರೆ ಎಂಬುದಕ್ಕೆ ಅನುಮಾನವೇ ಬೇಡ. ಈ ಆಚರಣೆಯ ಮೂಲ ಉದ್ದೇಶ ಭಕ್ತಿ, ದಾನ, ಪ್ರಾಣಿ ಸೇವೆ ಮತ್ತು ಒಳ್ಳೆಯ ಮನಸ್ಸನ್ನು ಬೆಳೆಸುವುದು. ಹೇಳುವ ಪ್ರಕಾರ ಒಂದು ಹಳ್ಳಿಯಲ್ಲಿ ತುಂಬ ಕಷ್ಟದಲ್ಲಿ ರೈತನೊಬ್ಬ ಪ್ರತಿಯೊಂದು ಅಮಾವಾಸ್ಯೆಯಂದು ಹಸುವಿಗೆ ಬೆಲ್ಲವನ್ನು ಅರ್ಪಿಸಿ ತನ್ನ ಶಕ್ತಿಗೆ ತಕ್ಕಂತೆ ಗೋಸೇವೆ ಮಾಡುತ್ತಿದ್ದನು. ಅವನು ಇದನ್ನು ಕೇವಲ ಹಣಕ್ಕಾಗಿ ಅಲ್ಲ, ಭಕ್ತಿಗಾಗಿ ಮಾಡುತ್ತಿದ್ದನು. ಕಾಲಕ್ರಮೇಣ ಅವನು ಪರಿಶ್ರಮಕ್ಕೆ ಉತ್ತಮ ಫಲ ದೊರಕಿತು. ಹೊಲದಲ್ಲಿ ಉತ್ತಮ ಬೆಳೆ ಬಂತು, ಸಾಲಗಳು ಕಡಿಮೆಯಾದವು ಮತ್ತು ಕುಟುಂಬದಲ್ಲಿ ನೆಮ್ಮದಿ ನೆಲೆಸಿತು. ಇದನ್ನೇ ಗ್ರಾಮಸ್ಥರು ಗೋಮಾತೆಯ ಕೃಪೆ ಎಂದು ನಂಬುತ್ತಿದ್ದರು. ಹೀಗಾಗಿ ಮಣ್ಣೆತ್ತಿನ ಅಮಾವಾಸ್ಯೆಯಂದು ಈ ಸೇವೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ಭಾವನೆಯೊಂದಿಗೆ ಗೋಮಾತೆಗೆ ಅರ್ಪಣೆ ಮಾಡಬೇಕು, ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಈಗ ಈ ದಿನ ಭಕ್ತಿಯಿಂದ ಹಸುವಿಗೆ ಬೆಲ್ಲವನ್ನು ಹೇಗೆ ಅರ್ಪಿಸಬೇಕು ಎಂಬ ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಣ್ಣೆತ್ತಿನ ಅಮಾವಾಸ್ಯೆಯಂದು ಬೆಳಗ್ಗೆ ಸ್ನಾನ ಮಾಡಿ ಶುಚಿಯಾದ ಬಟ್ಟೆ ಧರಿಸಿ ಮನೆಯಲ್ಲಿ ದೇವರ ಪೂಜೆ ಮಾಡಿದ ನಂತರ ಗೋಶಾಲೆಗೆ ಅಥವಾ ಹಸು ಇರುವ ಸ್ಥಳಕ್ಕೆ ಹೋಗುವುದು ಶುಭವೆಂದು ಅನೇಕರು ನಂಬುತ್ತಾರೆ. ಹಸುವಿನ ಬಳಿ ಹೋಗುವಾಗ ಮನಸ್ಸಿನಲ್ಲಿ ಯಾವುದೇ ಅಹಂಕಾರ ಅಥವಾ ಸ್ವಾರ್ಥ ಇರಬಾರದು. ಭಕ್ತಿ ಮತ್ತು ಕೃತಜ್ಞತೆಯ ಭಾವನೆಯಿಂದ ಗೋಮಾತೆಗೆ ನಮಸ್ಕರಿಸಬೇಕು. ನಂತರ ಹಸುವಿಗೆ ಸ್ವಲ್ಪ ಪ್ರಮಾಣದ ಬೆಲ್ಲವನ್ನು ಅದರ ಆರೋಗ್ಯಕ್ಕೆ ಸುರಕ್ಷಿತವಾಗಿ ಎಷ್ಟು ಬೇಕೋ ಅಷ್ಟು ಕೊಡಿ. ಇದನ್ನು ಪ್ರೀತಿಯಿಂದ ಅರ್ಪಿಸಬೇಕು. ಕೆಲವು ಕಡೆಯಲ್ಲಿ ಬೆಲ್ಲದ ಜೊತೆಗೆ ಹಸಿರು ಹುಲ್ಲು ಅಥವಾ ಒಣಮೇವು ಕೂಡ ನೀಡುವ ಸಂಪ್ರದಾಯವಿದೆ. ಹಸುವಿನ ಆರೋಗ್ಯಕ್ಕೆ ಹಾನಿಯಾಗುವಷ್ಟು ಬೆಲ್ಲವನ್ನು ಎಂದಿಗೂ ಕೊಡಬೇಡಿ. ಜನಪದ ನಂಬಿಕೆಯ ಪ್ರಕಾರ ಈ ಸಮಯದಲ್ಲಿ ಮನಸ್ಸಿನಲ್ಲಿ ಹೀಗೆ ಪ್ರಾರ್ಥಿಸಬಹುದು: ಗೋಮಾತೆಯೇ, ನಮ್ಮ ಮನೆಯಲ್ಲಿ ಶಾಂತಿ, ಆರೋಗ್ಯ, ಸದ್ಬುದ್ಧಿ ಮತ್ತು ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಆಚರಣೆಯ ನಿಜವಾದ ಅರ್ಥ ಹಣದ ಆಶೆಯಲ್ಲ,
ದಾನ, ದಯೆ, ಪ್ರಾಣಿ ಸೇವೆ ಮತ್ತು ಕರುಣೆಯ ಮನೋಭಾವವನ್ನು ಬೆಳೆಸುವುದಾಗಿದೆ. ಅನೇಕ ಹಿರಿಯರು ಹೇಳುವಂತೆ ಗೋಸೇವೆ ಮಾಡುವ ವ್ಯಕ್ತಿಯಲ್ಲಿ ಸಕಾರಾತ್ಮಕ ಚಿಂತನೆ ಹೆಚ್ಚಾಗುತ್ತದೆ. ಆ ಸಕಾರಾತ್ಮಕತೆ ಅವನ ಪರಿಶ್ರಮವನ್ನು ಮತ್ತಷ್ಟು ಬಲಪಡಿಸಿ ಜೀವನದಲ್ಲಿ ಒಳ್ಳೆಯ ಅವಕಾಶಗಳನ್ನು ತರುತ್ತದೆ ಎಂದು ನಂಬುತ್ತದೆ. ಒಂದು ಹಳೆಯ ಕಥೆಯ ಪ್ರಕಾರ ಪ್ರತಿಯೊಂದು ಅಮಾವಾಸ್ಯೆಯಂದು ಗೋಮಾತೆಗೆ ಬೆಲ್ಲ ಮತ್ತು ಮೇವು ಅರ್ಪಿಸುತ್ತಿದ್ದ ಒಬ್ಬ ವ್ಯಾಪಾರಿ ತನ್ನ ವ್ಯಾಪಾರದಲ್ಲಿ ನಷ್ಟ ಅನುಭವಿಸುತ್ತಿದ್ದನು. ಆದರೆ ಆತ ನಿರಾಶೆಯಾಗದೆ ಭಕ್ತಿ, ಪ್ರಾಮಾಣಿಕತೆ ಮತ್ತು ಪರಿಶ್ರಮವನ್ನು ಮುಂದುವರಿಸಿದನು. ಕೆಲವೇ ತಿಂಗಳಲ್ಲಿ ಅವನಿಗೆ ಉತ್ತಮ ವ್ಯಾಪಾರ ಅವಕಾಶಗಳು ದೊರೆಯಿತು. ಕುಟುಂಬದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿತು. ಇದನ್ನು ಜನರು ಗೋಮಾತೆಯ ಆಶೀರ್ವಾದ ಎಂದು ಹೇಳುತ್ತಾರೆ. ಸ್ನೇಹಿತರೆ, ಇನ್ನೊಂದು ಇದು ನಿಜವಾದ ನಡೆದಿರೋ ಘಟನೆ. ಬಹಳ ವರ್ಷಗಳಿಂದ ಒಂದು ಹಳ್ಳಿಯಲ್ಲಿ ರಾಘವ ಎಂಬ ರೈತ ವಾಸಿಸುತ್ತಿದ್ದ. ಅವನ ಜೀವನದಲ್ಲಿ ಒಂದೇ ಕಷ್ಟಗಳು ಬರುತ್ತಿತ್ತು. ಬೆಳೆ ಸರಿಯಾಗಿ ಬರುತ್ತಿರಲಿಲ್ಲ, ಸಾಲ ಹೆಚ್ಚಾಗ್ತಿತ್ತು, ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ. ಆದರೂ ಅವನು ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಒಮ್ಮೆ ಊರಿನ ವಯೋವೃದ್ಧರೊಬ್ಬರು ಅವನಿಗೆ ಹೀಗೆ ಹೇಳಿದರು: ಮಣ್ಣೆತ್ತಿನ ಅಮಾವಾಸ್ಯೆಯಂದು ಗೋಮಾತೆಗೆ ಪ್ರೀತಿಯಿಂದ ಸೇವೆ ಮಾಡು. ನಿನ್ನಿಂದಾದಷ್ಟು ಮೇವು ಕೊಡು, ಸ್ವಲ್ಪ ಬೆಲ್ಲವನ್ನು ಅರ್ಪಿಸಿ, ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸು. ಆದರೆ ಇದನ್ನು ಹಣಕ್ಕಾಗಿ ಅಲ್ಲ, ಭಕ್ತಿಯಿಂದ ಮಾಡು ಎಂದರು. ರಾಘವ ಆ ಮಾತನ್ನು ಮನಸ್ಸಿಗೆ ತೆಗೆದುಕೊಂಡನು. ಅಮಾವಾಸ್ಯೆಯ ದಿನ ಬೆಳಗ್ಗೆಯೇ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ನಂತರ ಗೋಶಾಲೆಗೆ ಹೋಗಿ ಗೋಮಾತೆಗೆ ನಮಸ್ಕರಿಸಿ ಸ್ವಲ್ಪ ಬೆಲ್ಲ ಮತ್ತು ತಾಜಾ ಮೇವನ್ನು ಅರ್ಪಿಸಿದನು. ಗೋಮಾತೆಯ ತಲೆಯನ್ನು ಸವರುತ್ತಾ, ನನ್ನ ಕುಟುಂಬ ಮಾತ್ರವಲ್ಲ, ಎಲ್ಲ ರೈತರಿಗೆ ಒಳ್ಳೆಯ ಮಳೆ, ಉತ್ತಮ ಬೆಳೆ ಮತ್ತು ಸುಖ ಶಾಂತಿ ದೊರೆಯಲಿ ಎಂದು ಪ್ರಾರ್ಥಿಸಿದನು. ದಿನಗಳು ಕಳೆದವು. ಆ ವರ್ಷ ಮಳೆ ಸಮಯಕ್ಕೆ ಬಂತು. ಹೊಲದಲ್ಲಿ ಉತ್ತಮ ಬೆಳೆ ಬೆಳೆಯಿತು. ರಾಘವನ ಪರಿಶ್ರಮಕ್ಕೂ ಉತ್ತಮ ಫಲ ಸಿಕ್ಕಿತು. ಅವನ ಸಾಲ ನಿಧಾನವಾಗಿ ಕಡಿಮೆಯಾಯಿತು. ಮನೆಯಲ್ಲೂ ಸಂತೋಷ ಹೆಚ್ಚಾಯಿತು. ಹಳ್ಳಿಯವರು ಇದನ್ನು ಗೋಮಾತೆಯ ಕೃಪೆಯೆಂದು ಹೇಳುತ್ತಿದ್ದರು. ಆದರೆ ರಾಘವ ಮಾತ್ರ ಇದು ದೇವರ ಆಶೀರ್ವಾದ, ಗೋಸೇವೆಯ ಪುಣ್ಯ ಮತ್ತು ನನ್ನ ಪರಿಶ್ರಮದ ಫಲ ಎಂದು ವಿನಯದಿಂದ ಉತ್ತರಿಸಿದ್ದನು. ಈ ಕಥೆ ನಿಮಗೆ ಒಂದು ದೊಡ್ಡ ಸಂದೇಶ ನೀಡುತ್ತದೆ. ಭಕ್ತಿ ಎಂದರೆ ಅದ್ಭುತಕ್ಕಾಗಿ ಕಾಯುವುದು ಅಲ್ಲ. ಭಕ್ತಿ ನಮ್ಮಲ್ಲಿ ಧೈರ್ಯ, ಒಳ್ಳೆಯ ಮನಸ್ಸು ಮತ್ತು ನಿರಂತರ ಪರಿಶ್ರಮ ಮಾಡುವ ಶಕ್ತಿಯನ್ನು ಬೆಳೆಸುತ್ತದೆ. ಗೋಮಾತೆಯ ಸೇವೆಯ ಉದ್ದೇಶವೂ ಇದೆ. ಸ್ನೇಹಿತರೆ, ಮಣ್ಣೆತ್ತಿನ ಅಮಾವಾಸ್ಯೆಯಂದು ಗೋಮಾತೆಯ ಸೇವೆ ಮಾಡುವಾಗ ಅನೇಕ ಕುಟುಂಬಗಳಲ್ಲಿ ಪಾಲಿಸುವ ಕೆಲವು ಸಂಪ್ರದಾಯಗಳು ಮತ್ತು ಅದರ ಹಿಂದಿರುವ ಆಧ್ಯಾತ್ಮಿಕ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಗೋಮಾತೆಗೆ ಆಹಾರವನ್ನು ಯಾವಾಗಲೂ ಪ್ರೀತಿಯಿಂದ ಮತ್ತು ಗೌರವದಿಂದ ಅರ್ಪಿಸಬೇಕು. ಹಸುವಿಗೆ ಹಾನಿಯಾಗುವಂತಹ ಯಾವುದೇ ಆಹಾರವನ್ನು ಕೊಡಬಾರದು. ಬೆಲ್ಲವನ್ನು ನೀಡಿದರೆ ಅದು ಅಲ್ಪ ಪ್ರಮಾಣದಲ್ಲಿರಬೇಕು ಮತ್ತು ಹಸುವಿನ ಆರೋಗ್ಯಕ್ಕೆ ತೊಂದರೆಯಾಗುವಂತೆ ನೋಡಿಕೊಳ್ಳಬೇಕು. ಸಾಧ್ಯವಾದರೆ ಹಸಿರು ಹುಲ್ಲು, ಮೇವು, ಒಳ್ಳೆಯ ಆಹಾರವನ್ನು ನೀಡಬೇಕು. ಗೋಮಾತೆಯ ಬಳಿ ಹೋಗುವಾಗ ಮೊದಲು ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಕೋಪ, ಅಹಂಕಾರ ಮತ್ತು ದ್ವೇಷದ ಭಾವನೆಯನ್ನು ದೂರವಿಡುವುದು ಉತ್ತಮ ಎಂದು ಹಿರಿಯರು ಹೇಳುತ್ತಾರೆ. ಈ ದಿನದ ನಿಜವಾದ ಪೂಜೆ ಎಂದರೆ ಕರುಣೆ, ದಾನ ಮತ್ತು ಜೀವಿಗಳ ಮೇಲಿನ ಪ್ರೀತಿ. ಜನಪದ ಸಂಪ್ರದಾಯದ ಪ್ರಕಾರ ಗೋಮಾತೆಗೆ ನಮಸ್ಕರಿಸಿ ಹೀಗೆ ಪ್ರಾರ್ಥಿಸಬಹುದು: ನಮ್ಮ ಮನೆಯಲ್ಲಿ ಆರೋಗ್ಯ, ಶಾಂತಿ, ಸೌಹಾರ್ದತೆ ಮತ್ತು ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯಲಿ. ನಮ್ಮ ಕುಟುಂಬದ ಜೊತೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಪ್ರಾರ್ಥನೆಯ ಅರ್ಥ ಕೇವಲ ಧನವನ್ನು ಬೇಡುವುದಲ್ಲ, ಒಳ್ಳೆಯ ಚಿಂತನೆ, ಸತ್ಸಂಗ, ಪ್ರಾಮಾಣಿಕತೆ, ದುಡಿಮೆ ಮತ್ತು ದೈವಭಕ್ತಿಯೊಂದಿಗೆ ಜೀವನ ಸಾಗಿಸುವ ಸಂಕಲ್ಪ ಮಾಡುವುದು. ಗಮನದಲ್ಲಿರಲಿ, ಯಾವುದೇ ಆಚರಣೆಯೂ ಪರಿಶ್ರಮಕ್ಕೆ ಪರ್ಯಾಯವಲ್ಲ. ಗೋಸೇವೆಯೇ ದಾನ, ಪೂಜೆ ಇವು ನಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಸಕಾರಾತ್ಮಕತೆಯನ್ನು ನೀಡುವ ಆಧ್ಯಾತ್ಮಿಕ ಆಚರಣೆಗಳು. ಜೀವನದಲ್ಲಿ ಯಶಸ್ಸು ಪಡೆಯಲು ಶಿಕ್ಷಣ, ಕೌಶಲ್ಯ, ಪ್ರಾಮಾಣಿಕತೆ ಮತ್ತು ನಿರಂತರ ಪರಿಶ್ರಮವೂ ಅಷ್ಟೇ ಮುಖ್ಯ. ಹಿರಿಯರು ಹೇಳುವಂತೆ ದೇವರ ಆಶೀರ್ವಾದ ನೀಡುತ್ತಾನೆ, ಆದರೆ ಫಲವನ್ನು ನಮ್ಮ ಪರಿಶ್ರಮದ ಮೂಲಕವೇ ಅನುಭವಿಸುತ್ತೇವೆ. ಆದ್ದರಿಂದ ಭಕ್ತಿಯ ಜೊತೆಗೆ ಶ್ರಮವನ್ನು ಎಂದಿಗೂ ಬಿಡಬಾರದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯ ಮಹತ್ವ, ಗೋಮಾತೆಯ ಸೇವೆ ಇರುವ ಬಗ್ಗೆ, ನಂಬಿಕೆಗಳು ಮತ್ತು ಭಕ್ತಿಯಿಂದ ಮಾಡುವ ಆಚರಣೆಗಳ ಕುರಿತು ತಿಳಿದುಕೊಂಡ್ವಿ. ನಮ್ಮ ಸಂಸ್ಕೃತಿಯಲ್ಲಿ ಗೋಮಾತೆಯನ್ನು ಕೇವಲ ಒಂದು ಪ್ರಾಣಿಯಾಗಿ ನೋಡದೆ ಕರುಣೆ, ತ್ಯಾಗ ಮತ್ತು ಪೋಷಣೆಯ ಸಂಕೇತವಾಗಿ ಗೌರವಿಸಲಾಗಿದೆ. ಅದಕ್ಕಾಗಿಯೇ ಅನೇಕ ಕುಟುಂಬಗಳಲ್ಲಿ ಗೋಸೇವೆಯನ್ನು ಪುಣ್ಯದ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ.
ಗೋಮಾತೆಗೆ ಪ್ರೀತಿಯಿಂದ ಆಹಾರ ನೀಡುವುದು, ಅದರ ಆರೈಕೆಗೆ ಸಹಾಯ ಮಾಡುವುದು ಮತ್ತು ಎಲ್ಲ ಜೀವಿಗಳ ಮೇಲೂ ದಯೆ ತೋರಿಸುವುದು ನಮ್ಮ ಸಂಸ್ಕೃತಿಯ ಒಂದು ಸುಂದರ ಸಂದೇಶವಾಗಿದೆ. ಮಣ್ಣೆತ್ತಿನ ಅಮಾವಾಸ್ಯೆಯಂದು ನೀವು ಗೋಮಾತೆಗೆ ಭಕ್ತಿಯಿಂದ ಸ್ವಲ್ಪ ಬೆಲ್ಲ ಅಥವಾ ಅದರ ಆರೋಗ್ಯಕ್ಕೆ ಸೂಕ್ತವಾದ ಆಹಾರವನ್ನು ಅರ್ಪಿಸಿ ಮತ್ತು ಒಂದು ಸಂಕಲ್ಪ ಮಾಡಿ. ನನ್ನ ಕುಟುಂಬ ಮಾತ್ರವಲ್ಲ, ಎಲ್ಲರಿಗೂ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ದೊರೆಯಲಿ ಎಂದು ಪ್ರಾರ್ಥಿಸಿದರೆ ಅದು ಒಂದು ಉತ್ತಮ ಆಧ್ಯಾತ್ಮಿಕ ಅಭ್ಯಾಸವಾಗುವುದು. ಆದರೆ ಸ್ನೇಹಿತರೆ, ನೆನಪಿನಲ್ಲಿಡಿ, ಇಂತಹ ಆಚರಣೆಗಳು ಮಾತ್ರ ಯಾರಾದರೂ ಖಚಿತವಾಗಿ ಶ್ರೀಮಂತರಾಗುತ್ತಾರೆ ಎಂಬುದಕ್ಕೆ ಎಲ್ಲ ಸಾಕ್ಷಿಗಳಿವೆ. ಜೀವನದಲ್ಲಿ ಸಮೃದ್ಧಿ ಬರಲು ದೇವರ ಭಕ್ತಿ, ಪ್ರಾಮಾಣಿಕತೆ, ಒಳ್ಳೆಯ ಗುಣಗಳು ಮತ್ತು ನಿರಂತರ ಪರಿಶ್ರಮವೂ ಮುಖ್ಯ. ಈ ವಿಡಿಯೋದಲ್ಲಿ ಮುಖ್ಯ ಸಂದೇಶವೂ ಇದೆ. ಭಕ್ತಿ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ದಾನ ನಮ್ಮ ಹೃದಯವನ್ನು ವಿಶಾಲಗೊಳಿಸುತ್ತದೆ. ಸೇವೆಯ ಕರುಣೆಯನ್ನು ಕಲಿಸುತ್ತದೆ. ಪರಿಶ್ರಮ ಮತ್ತು ಕನಸುಗಳನ್ನು ನನಸಾಗಿಸುತ್ತದೆ. ಈ 4 ಒಂದಾದಾಗ ಜೀವನದಲ್ಲಿ ನಿಜವಾದ ಯಶಸ್ಸು ಮತ್ತು ನೆಮ್ಮದಿ ದೊರೆಯುತ್ತದೆ. ಕಾಮೆಂಟ್ನಲ್ಲಿ ಜೈ ಗೋಮಾತೆ ಎಂದು ಬರೆಯಿರಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ದೇವರ ಕೃಪೆ ಸದಾ ಇರಲಿ. ಈ ಮಣ್ಣೆತ್ತಿನ ಅಮಾವಾಸ್ಯೆಯಂದು ನೀವು ಕೂಡ ನಿಮ್ಮ ಶಕ್ತಿಗೆ ತಕ್ಕಂತೆ ಗೋಸೇವೆ ಮಾಡಿ, ಅಗತ್ಯ ಇರುವವರಿಗೆ ಸಹಾಯ ಮಾಡಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಶಾಂತಿ ಹಾಗೂ ಸಂತೋಷದಿಂದ ಈ ದಿನವನ್ನು ಆಚರಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮತ್ತು ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.